ಕಂಡೀಷನ್ಸ್ ಅಂಡರ್ ವಿಚ್ ಎನ್ ಆಬ್ಜೆಕ್ಟ್ ವಿಲ್ ಸಿಂಕ್ ಆರ್ ಫ್ಲೋಟ್ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ. ಹುಡುಗರ, ಈ ಕಂಡೀಷನ್ ಯಾವಾಗ ಮುಳುಗುತ್ತೆ ಯಾವಾಗ ತೇಲುತ್ತೆ ಅಂತ ಹೇಳಿ ನಾವು ಫೋರ್ಸಿನ ಮುಖಾಂತರ ಅರ್ಥ ಮಾಡ್ಕೊಂಡಿದ್ದೀವಿ ಇದುವರೆಗೂ. ಇವಾಗ ಡೆನ್ಸಿಟಿ ಪ್ರಕಾರ ಅರ್ಥ ಮಾಡ್ಕೊಬೇಕು. ಇಲ್ಲಿ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಅ ಫ್ಲೂಯಿಡ್ ಹೇಗೆ ಬರಿತೀವಿ ಇದನ್ನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ವಸ್ತು ಫ್ಲೂಯಿಡ್ ಒಳಗಡೆ ಇತ್ತು ಅಂತ ಹೇಳಿದ್ರೆ 2 ಫೋರ್ಸ್ ಆ್ಯಕ್ಟ್ ಮಾಡುತ್ತೆ ಅದ್ರ ಮೇಲೆ. ಒಂದು ಮಾಸ್ ಆಫ್ ದ ಆಬ್ಜೆಕ್ಟ್ ಇಂಟು ಗ್ರಾವಿಟಿ, ಮತ್ತೊಂದು ಫೋರ್ಸ್, ವಾಟ್ ಫೋರ್ಸ್, ಬಾಯಂಟ್ ಫೋರ್ಸ್. ಇವೆರಡು ಫೋರ್ಸ್ ಅದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ. ನೆಟ್ ಫೋರ್ಸ್ ನಾವು mg - fp ಅಂತ ತೊಗೊತೀವಿ, ಟೇಕಿಂಗ್ ಡೌನ್ ಆಸ್ ಪಾಸಿಟಿವ್ ಡೈರೆಕ್ಷನ್ ಅಲ್ವಾ. ಇದು ನೋಡಿದಿರ ತಾನೇ ನೀವು. ಇದು ಹೆಚ್ಚಿತ್ತು ಇದು ಕಮ್ಮಿ ಇತ್ತು ಅಂತ ಹೇಳಿದ್ರೆ ಮುಳುಗುತ್ತೆ, ಇದು ಹೆಚ್ಚಿತ್ತು ಇದು ಕಮ್ಮಿ ಇತ್ತು ಅಂತ ಹೇಳಿದ್ರೆ ಮೇಲೆ ಹೋಗುತ್ತೆ, ಎರಡು ಒಂದೇ ಇತ್ತು ಅಂತ ಹೇಳಿದ್ರೆ ಅಲ್ಲೇ ಇರುತ್ತೆ. ಈ ವೇರಿಯೇಷನ್ನ ನಾವು ನೋಡಿದ್ದೀವಿ ಅಲ್ವಾ. ಇವಾಗ ಇದೇ ಕಾನ್ಸೆಪ್ಟನ್ನ ನಾವು ಡೆನ್ಸಿಟಿ ಪ್ರಕಾರ ನೋಡ್ತೀವಿ. ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಹೆಚ್ಚಿತ್ತು ಅಂತ ತಿಳ್ಕೊಳ್ಳಿ. ಡೆನ್ಸಿಟಿ ಆಫ್ ದ ಫ್ಲೂಯಿಡ್ಗಿಂತ ಏನಾಗುತ್ತೆ, ಮುಳುಗುತ್ತೆ. ಅದೇ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಫ್ಲೋಟ್ ಆಗುತ್ತೆ. ಸರಿನಾ? ಇದೇ ನಿಮ್ಮ ಐಡಿಯಾ, ಅಷ್ಟೇನೇನಿಲ್ಲ. ಆಯಿತಾ? ಇದನ್ನೇ ನಾವು ಇವಾಗ ಪ್ರೂವ್ ಮಾಡೋಣ. ಹುಡುಗರ, ನಿಮ್ಗೆ ಬೇಕಾಗಿರೋದು ಇದೆ ಇಷ್ಟೇ ಕಂಡ್ರು. ಎಕ್ಸಾಮಲ್ಲಿ ಇದು ಜ್ಞಾಪಕ ಇರಬೇಕು, ಇದು ಅರ್ಥ ಮಾಡ್ಕೊಬೇಕು. ಇದು ಹೇಗೆ ಬಂತು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳೋದಕ್ಕೆ ಸ್ವಲ್ಪ ಒಂದು ಡಿರೈವ್ ಮಾಡ್ತೀನಿ, ನಿಧಾನ ಕೇಳಿಸ್ಕೊಳ್ಳಿ. ಆಯಿತಾ? ಏನು ಮೆಮೊರೈಸ್ ಮಾಡೋಂಗಿಲ್ಲ, ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡಿರೈವೇಷನ್. ಹಾಂ, ಕಂಡೀಷನ್ ಏನಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ವಸ್ತು ಇದೆ. ಆ ವಸ್ತು ನಾವು ಒಂದು ಲಿಕ್ವಿಡಲ್ಲಿ ಫ್ಲೂಯಿಡ್ ಒಳಗಡೆ ಮುಳುಗಿಸಿದ್ದೀವಿ. ಆ ವಸ್ತು ತೂಕ ಏನು ಅಂತ ಹೇಳಿದ್ರೆ m0, ಅದು ವಾಲ್ಯೂಮ್ ಬಂದು v0, ಡೆನ್ಸಿಟಿ ಬಂದು ρ0. ಆಯಿತಾ? ಈ ಲಿಕ್ವಿಡ್ ಡೆನ್ಸಿಟಿ ಬಂದು ρf ಅಂತ ತೊಗೊಳ್ಳೋಣ. ಫ್ಲೂಯಿಡ್ ಅಲ್ವಾ ಇದು, ρf. ಆಯಿತಾ ಹುಡುಗರ? ಸೊ ಇದನ್ನು ಮುಳುಗಿಸಿದಾಗ ಏನಾಗುತ್ತೆ, ನೀರಿನ ಲೆವೆಲ್ ಹೆಚ್ಚಾಗುತ್ತೆ. ಎಷ್ಟು ಹೆಚ್ಚಾಗುತ್ತೆ ಇದು ಗೊತ್ತಿದೆ ನಿಮಗೆ. ಎಷ್ಟು ಹೆಚ್ಚಾಯಿತು ಅಂತ ತಿಳ್ಕೊಳ್ಳೋಣ. ಎಷ್ಟಿದೋ ಇದು ವಾಲ್ಯೂಮ್ ಏನು, ದಿಸ್ ವಾಲ್ಯೂಮ್ ವುಡ್ ಬಿ ಈಕ್ವಲ್ ಟು v0 ಅಲ್ವಾ. ನೀವು ವಸ್ತು ಪೂರ ಮುಳುಗಿಸಿದಾಗ ಒಂದು ಸ್ವಲ್ಪ ನೀರು ಹೆಚ್ಚಾಗುತ್ತೆ, ಹೌದಾ? ಸ್ವಲ್ಪ ಅಲ್ಲ, ತುಂಬಾ ಆಗ್ಬೋದು. ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್. ಸರಿ ತಾನೆ? ಸೊ ಇಷ್ಟು ಗೊತ್ತಿರಬೇಕು. ಇದಾದಮೇಲೆ ನ್ಯೂಟನ್ ಸೆಕೆಂಡ್ ಲಾ, ಥರ್ಡ್ ಲಾ ನೀವು ರಿಕ್ಯಾಪ್ ಮಾಡ್ಕೊಬೇಕು. ಹಾಂ, ಇವಾಗ ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದನ್ನು ನಾವು ಈ ಹೊಸ ವೇರಿಯೇಬಲ್ಸ್ ಇದೆಯಲ್ಲ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ನಾವು ಅಂತ ಹೇಳಿದ್ರೆ ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ಮತ್ತು ಡೆನ್ಸಿಟಿ ಆಫ್ ದ ಫ್ಲೂಯಿಡಲ್ಲಿ. ಸೊ ಮೊದಲೇದಾಗಿ ನಾನು ಇಲ್ಲಿ m0 ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾಟ್ ಹಾಕ್ತೀನಿ, ನಾಟು. ಸರಿನಾ? ಸೊ ಇವಾಗ m0ನ ನಾವು ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಬರೀಬೇಕು. ಹೇಗೆ ಬರೆಯೋದು? ವಿ ನೋ ದಟ್ ಡೆನ್ಸಿಟಿ ಇಸ್ ಗಿವನ್ ಬೈ ಮಾಸ್ ಬೈ ವಾಲ್ಯೂಮ್. ಹಾಗಾಗಿ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಹೇಳಿ ಬರ್ಕೊಬೋದು. ಸರಿ ತಾನೆ? ಸೊ ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಇಂಟು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಅಲ್ವಾ. ಮಾಸ್ ಆಫ್ ದ ಆಬ್ಜೆಕ್ಟ್ ಏನಿರುತ್ತೆ, ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಇಂಟು ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್ ಇಂಟು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಈ ಎಕ್ಸ್ಪ್ರೆಷನ್ ಸಿಕ್ತು. ಮುಂದಿನ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಎಫ್ ಪಿ ಇಸ್ ವಾಟ್, ವೆಯ್ಟ್ ಆಫ್ ನಾಟ್ ಆಬ್ಜೆಕ್ಟ್, ವೆಯ್ಟ್ ಆಫ್ ಫ್ಲೂಯಿಡ್ ಡಿಸ್ಪ್ಲೇಸ್ಡ್. ಜ್ಞಾಪಕ ಇದೆಯಾ ಇದು? ಹಾಂ, ವೆಯ್ಟ್ ಹೇಗೆ ಕಂಡುಹಿಡಿಯೋದು? ಮಾಸ್ ಆಫ್ ದ ಫ್ಲೂಯಿಡ್ ಇಂಟು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಇದು ಗೊತ್ತಿದೆ. ಮಾಸ್ ಹೇಗೆ ಕಂಡುಹಿಡಿಯೋದು? ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಇಂಟು ವಾಲ್ಯೂಮ್ ಇಂಟು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ಏನು ವಾಲ್ಯೂಮು? ಫ್ಲೂಯಿಡ್ ಅಂತ ಹೇಳಿದಾಗ ಎಷ್ಟೊಂದು ಇರೋದು ಇಲ್ಲಿ ಅಂತ ಹೇಳಿದರೆ ಇದು ವಾಲ್ಯೂಮ್ ಎಷ್ಟೊಂದಿದೆ, ಎಷ್ಟು ಬೇಕಾದ್ರೂ ಇರ್ಬೋದು. ಆದರೆ ಈ ಪರ್ಟಿಕ್ಯುಲರ್ ಸಿನಾರಿಗೆ ಇಷ್ಟಿರಬೇಕು. ಇಲ್ಲಿ ನಾವು ಡಿಸ್ಪ್ಲೇಸ್ಡ್ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಇದೇ ತುಂಬ ಜನಕ್ಕೆ ಗೊತ್ತಾಗಲ್ಲ ಅಷ್ಟೇ. ಇದೊಂದು ಅರ್ಥ ಮಾಡ್ಕೊಂಬಿಡಿ, ನಿಮ್ಮ ಕೆಲಸ ಆಯಿತು. ಫ್ಲೂಯಿಡ್ ಡಿಸ್ಪ್ಲೇಸ್ಡ್, ಎಷ್ಟು ಫ್ಲೂಯಿಡ್ ಡಿಸ್ಪ್ಲೇಸ್ ಆಗಿದೆ, ಈಕ್ವಲ್ ಟು v0 ಅಷ್ಟೇ ಅಲ್ವಾ. ಸೊ ಹಾಗಾಗಿ ಇದು v0 ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೌದು ತಾನೆ? ನೀವೊಂದು ವಸ್ತು ಇಟ್ಟಾಗ ಎಷ್ಟು ನೀರು ಮೇಲೆ ಹೋಗುತ್ತೆ ಅಂತ ಹೇಳಿ, ಅದೇ ಡಿಸ್ಪ್ಲೇಸ್ ವಾಟರ್. ಅದು ಆ ಜಾಗದಲ್ಲಿ ಮತ್ತೊಂದು ವಸ್ತು ಬಂದಿದೆ, ದಟ್ ಈಸ್ ನಥಿಂಗ್ ಬಟ್ ಯುವರ್ ಲಿಕ್ವಿಡ್ ಡಿಸ್ಪ್ಲೇಸ್ಡ್. ಅದೆಲ್ಲ ಹೋಗುತ್ತೆ, ಅದು ಸ್ವಲ್ಪ ಮೇಲೆ ಬರುತ್ತೆ. ಅದು ಹೌದೋ ಅಲ್ವಾ? ಸರಿ ತಾನೆ? ಇದೇ ಕಾಗೆ ಕತೆ ಬಂತದು. ಕಾಗೆ ಕಲ್ಲಾಗ್ತಾ ಇರುತ್ತೆ, ನೀರು ಹಾಗೆ ಮೇಲೆ ಬರ್ತಾ ಇರುತ್ತೆ, ಅದನ್ನು ಆಮೇಲೆ ಕಾಗೆ ನೀರು ಕುಡಿಯುತ್ತೆ. ಸೊ ಅದೇ ಕಾನ್ಸೆಪ್ಟ್ ಇಲ್ಲ, ಅಷ್ಟೇನೇನಿಲ್ಲ. ಆಯಿತಾ?
ಅದನ್ನು ವೆಬ್ ಸರ್ಚ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕ್ರೋ ಸ್ಟೋರಿ ಅಂತ ಹೇಳಿ, ಕ್ರೋ ಮತ್ತು ಡ್ರಿಂಕಿಂಗ್ ವಾಟರ್ ಸ್ಟೋರಿ ಅಂತ ಏನೋ ಒಂದು ವೆಬ್ ಸರ್ಚ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ಹಾಂ, ದೇರ್ ಫೋರ್ ದ ನೆಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು ಏನು ಹುಡುಗರ, ರೋ ನಾಟ್ ವಿ ನಾಟ್ ಜಿ ಮೈನಸ್ ರೋ ಎಫ್ ವಿ ನಾಟ್ ಜಿ. ಸರಿನಾ? ಒಪ್ಕೊತೀರಾ? ಮತ್ತು ಇವಾಗಿದು ಇಲ್ಲಿ ಏನೇನು ಕಾಮನ್ ಇದೆ ಹುಡುಗರ, ರೋ ಅಲ್ಲ, ಏನು ಕಾಮನ್ ಇದೆ ನೋಡಿ, ಇದರಲ್ಲೂ ವಿ ನಾಟ್ ಮತ್ತು ಹೌದು ಜಿ, ಏನು ಮಿಕ್ಕೊಳ್ಳುತ್ತೆ, ರೋ ನಾಟ್ ಹೌದು ಮೈನಸ್ ರೋ ಎಫ್ ಅಲ್ವಾ. ಇವಾಗ ಏನು ಹೇಳಬೇಕು, ಇದು ಕಾನ್ಸ್ಟೆಂಟ್, ಇದು ದಿಸ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾಗಿ ದೇರ್ ಫೋರ್ ಎಫ್ ನೆಟ್ ಇಸ್ ಡಿಪೆಂಡೆಂಟ್ ಆನ್ ರೋ ನಾಟ್ ಮತ್ತು ರೋ ಎಫ್. ಇವೆರಡು ರಿಲೇಷನ್ಶಿಪ್ ಮೇಲೆ ಅದು ಡಿಪೆಂಡೆಂಟು, ಯಾಕಂತ ಹೇಳಿದರೆ ಇದು ಹೇಗಿದ್ರು ಕಾನ್ಸ್ಟೆಂಟು. ಇವಾಗ ಇವೆರಡು ರಿಲೇಷನ್ಶಿಪ್ಪು ಏನೇನು ಇರಬಹುದು, ಒಂದು ಸತಿ ಹೆಚ್ಚಿರ್ಬೋದು, ಒಂದು ಸತಿ ಈಕ್ವಲ್ ಆಗಿರ್ಬೋದು, ಮತ್ತೊಂದು ಸತಿ ಕಮ್ಮಿ ಇರ್ಬೋದು. ಹೆಚ್ಚಿದ್ರೆ ಏನಾಗುತ್ತೆ ಯೋಚನೆ ಮಾಡೋಣ. ಹೆಚ್ಚಿತ್ತು ಅಂತ ಹೇಳಿದ್ರೆ ಎಫ್ ನೆಟ್ಟು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಅಲ್ವಾ. ಮತ್ತು ಜ್ಞಾಪಕದಲ್ಲಿ ಡೌನ್ ಈಸ್ ಯೋರ್ ಪಾಸಿಟಿವ್ ಡೈರೆಕ್ಷನ್. ಸೊ ನಿಮ್ಮ ಎಫ್ ನೆಟ್ಟು ವಿಲ್ ಬಿ ಇನ್ ಡೌನ್ ಡೈರೆಕ್ಷನ್ ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ವಿಲ್ ಸಿಂಕ್. ಎರಡು ಈಕ್ವಲ್ ಇತ್ತು ಅಂತ ಹೇಳಿದ್ರೆ ಇದು 0 ಆಗುತ್ತೆ, ಹಾಗಾಗಿ ಎಲ್ಲೂ ಹೋಗಲ್ಲ. ಸೊ ಇಟ್ ವಿಲ್ ಬಿ ಎಟ್ ರೆಸ್ಟ್. ಅದು ಫ್ಲೋಟನ್ನು ಆಗ್ಬೋದು, ಸಿಂಕ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲೇ ತೇಲ್ತಾ ಇರ್ಬೋದು. ಇಟ್ ಕೆನ್ ಬಿ ಎನಿಥಿಂಗ್. ಹೀಗೆ ಬಿಟ್ಟರೆ ನೀವು ಅಲ್ಲಿ ತೇಲ್ತಾ ಇರುತ್ತೆ, ಇಲ್ಲಿ ಮಧ್ಯದಲ್ಲಿ ಬಿಡ್ತು ಅಂತ ಹೇಳಿದ್ರೆ ಅಲ್ಲೇ ಇರುತ್ತೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ ಏನೋ ಇಟ್ ವಿಲ್ ಮೂವ್ ಅಪ್, ರೈಸ್ ಅಪ್ ಆಗುತ್ತೆ ಅಲ್ವಾ. ಯಾಕಂತ ಹೇಳಿದ್ರೆ ನೆಗೆಟಿವ್ ಡೈರೆಕ್ಷನ್ ಅಂತ ಹೇಳಿದ್ರೆ, ನೆಗೆಟಿವ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅಪ್ವರ್ಡ್ ಡೈರೆಕ್ಷನ್. ಎಫ್ ನೆಟ್ ವಿಲ್ ಬಿ ಅಪ್, ಮೇಲ್ ಬರುತ್ತೆ ಅಲ್ವಾ. ಸೊ ಇದು ಜ್ಞಾಪಕ ಇಲ್ಲಿ ಡೌನ್ ಇಸ್ ಪಾಸಿಟಿವ್, ಸೊ ನೆಗೆಟಿವ್ ಬಂದು ಅಪ್. ಸರಿ ತಾನೆ? ಇಫ್ ರೋ ನಾಟ್ ಇಸ್ ಲೆಸ್ ದೆನ್ ರೋ ಎಫ್, ಇದು ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಅಷ್ಟೇ ಕಂಡ್ರೆ ಇನ್ನೇನಿಲ್ಲ, ಗೊತ್ತಾಯ್ತಾ? ಸೊ ಅದನ್ನೇ ನಾವು ಇಲ್ಲಿ ಸಮ್ಮರೈಸ್ ಮಾಡಿದ್ದೀವಿ. ಬಟ್ ಏನಂತ ಹೇಳಿದ್ರೆ ಇದನ್ನೆಲ್ಲ ನೀವು ತಿಳ್ಕೊಂಡಿರಬೇಕು. ಸರಿ ತಾನೆ? ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಳ್ಳಿ. ಎಕ್ಸಾಮಲ್ಲಿ ಇದೇನು ಕೇಳಲ್ಲ, ಆದರೆ ಕಾನ್ಸೆಪ್ಷನ್ ಇವೆಲ್ಲ ಗೊತ್ತಿದ್ದರೆ ಒಳ್ಳೆಯದು.